ನೀವು ನಿಮ್ಮ ಮಕ್ಕಳು ಇನ್ನೂ ಚಿಕ್ಕವರಿರುವಾಗಲೇ ಅವರಿಗೆ ಯಾವ ರೀತಿಯಾದ ಸಂಸ್ಕಾರಗಳನ್ನು ಕೊಡ್ತೀರಾ, ಜೀವನ ಪಾಠಗಳನ್ನು ಹೇಳಿಕೊಡ್ತೀರಲ್ಲ, ಅದೇ ರೀತಿ ಅವರು ದೊಡ್ಡವರಾದ್ಮೇಲೆ ಬಿಹೇವ್ ಮಾಡ್ತಾರೆ ಮತ್ತು ಅವರ ಬದುಕು ಅವುಗಳ ಆಧಾರದ ಮೇಲೆ ರೂಪಿತವಾಗತ್ತೆ. ನಿನ್ನೆ ನಾನೋರ್ವ ಮಿಲಿಯನಿಯರನ್ನು ಮೀಟ್ ಆಗೋಕ್ಕೆ ಹೋಗಿದ್ದೆ. ಅವರು ನಮ್ಮ ಪುಣೆ ಸಿಟಿಯಲ್ಲೇ ಇರ್ತಾರೆ ಮತ್ತು ಅವರು ಏಂಜಲ್ ಇನ್ವೆಸ್ಟರ್ ಆಗಿದ್ದಾರೆ. ಭಾಳಷ್ಟು ಸ್ಟಾರ್ಟಪ್ಗಳಲ್ಲಿ ಇನ್ವೆಸ್ಟ್ ಕೂಡ ಮಾಡಿದ್ದಾರೆ. ಅವರನ್ನು ಮೀಟ್ ಆಗಿಬಿಟ್ಟು ಅವರಿಗೆ ನನ್ನ ಸ್ಟಾರ್ಟಪ್ನ ಪರಿಸ್ಥಿತಿಯನ್ನು ಹೇಳಿ ಐಡಿಯಾವನ್ನು ಪಿಚ್ ಮಾಡಿಬಿಟ್ಟು 10 ಕೋಟಿ ಫಂಡಿಂಗನ್ನು ಕೇಳುವುದಕ್ಕಾಗಿ ನಾನು ಅವರ ಮನೆಗೆ ಹೋಗಿದ್ದೆ. ನಾನು ಹೋಗುವಷ್ಟರಲ್ಲಿ ಸ್ಯಾಡ್ಲಿ ಅವರಿಗೆ ಏನೋ ಒಂದು ಎಮರ್ಜೆನ್ಸಿ ಕೆಲಸ ಬಂದುಬಿಟ್ಟು ಅವರು ಹೊರಗಡೆ ಹೋಗಿದ್ದರು. ನನಗೊಂದು ಅರ್ಧ ಗಂಟೆ ವೇಟ್ ಮಾಡೋಕ್ಕೆ ಹೇಳಿದರು. ನಾನು ವೇಟ್ ಮಾಡ್ತಾ ಇದ್ದೆ. ಅವರಿಗೆ 4 ವರ್ಷದ ಒಬ್ಳು ಚಿಕ್ಕ ಮಗಳಿದ್ದಾಳೆ. ಅವಳು ಬಂದುಬಿಟ್ಟು, ಬನ್ನಿ ಅಂಕಲ್, ನಿಮಗೆ ನಾನು ನನ್ನ ಮನೆಯನ್ನು ತೋರಿಸುವೆ ಅಂಥೇಳಿ ಕರ್ಕೊಂಡು ಹೋದ್ಲು. ನಾನು ಹೋದೆ. ಅವಳ ರೂಮನ್ನು ನೋಡಿ ನಾನು ಶಾಕ್ ಆದೆ. ಯಾಕಂದರೆ ಈ ಇನ್ವೆಸ್ಟರ್ ಇದ್ದಾರಲ್ಲ, ಅವರು ತಮ್ಮ ಮಗಳಿಗೆ ಟ್ರೆಡಿಷ್ನಲ್ ಆಗಿರುವ ABCDಯನ್ನು ಕಲಿಸೋದನ್ನು ಬಿಟ್ಬಿಟ್ಟು ಅವಳಿಗೆ ಕಲೆ, ಸಾಹಿತ್ಯ, ಸಂಗೀತ, ಪೇಂಟಿಂಗು, ಕರೇಜು, ಕಾನ್ಫಿಡೆನ್ಸು, ಲೀಡರ್ಶಿಪ್ಪು, ಪಬ್ಲಿಕ್ ಸ್ಪೀಕಿಂಗು ಮತ್ತು ಮುಖ್ಯವಾಗಿ ಫೈನಾನ್ಸು ಮತ್ತು ಬಿಸ್ನೆಸ್ನ ರಿಲೇಟೆಡ್ ಆಗಿ ಸ್ಕಿಲ್ಗಳನ್ನು ಕಲಿಸುವ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಅವಳ ರೂಮಲ್ಲಿರುವ ಪೋಸ್ಟರ್ಗಳನ್ನು, ಕೆಲವೊಂದಿಷ್ಟು ಮಟೀರಿಯಲ್ಗಳನ್ನು ನೋಡಿ ನನಗಿದು ಈಸಿಯಾಗಿ ಅರ್ಥ ಆಯಿತು. ನಾನು 1-2 ಗಂಟೆ ಬಿಟ್ಟು ನಮ್ಮ ಮನೆಗೆ ವಾಪಸ್ ಬಂದ ತಕ್ಷಣ ನನ್ನ ತಲೆಯಲ್ಲಿ ಕೊರಿತಾ ಇರುವ ಯೋಚನೆ ಏನಪ್ಪ ಅಂತಂದರೆ, ನನಗೂ ಕೂಡ 4 ವರ್ಷ ವಯಸ್ಸಿನಲ್ಲಿ ಯಾರಾದರೂ ಈ ರೀತಿ ಎಲ್ಲ ಈ ಸ್ಕಿಲ್ಗಳನ್ನು ಹೇಳಿಕೊಟ್ಟಿದ್ರೆ, ಏನು ಮಾಡಬೇಕು ಅಂತ ಹೇಳಿಕೊಟ್ಟಿದ್ರೆ ಇಷ್ಟೊತ್ತಿಗೆ ನಾನು ಕೂಡ ಬಿಲಿಯನಿಯರ್ ಆಗ್ತಾ ಇದ್ದೆ. ಸ್ಟ್ರಗಲ್ ಮಾಡೋ ಅವಶ್ಯಕತೆ ಇರಲಿಲ್ಲ ಫಂಡಿಂಗ್ ಆಗಿ ಅನ್ನೋದು ಫ್ಲ್ಯಾಶ್ ಆಯಿತು. ಅದಕ್ಕಾಗಿಯೇ ನಾನು ಈ ಲೆಸನನ್ನು ಮಾಡ್ತಾ ಇರುವೆ. ನೀವು ಪೇರೆಂಟ್ಸ್ ಆಗಿದ್ದರೆ ಮತ್ತು ನಿಮಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದರೆ ಅವರಿಗೆ ನೀವು ಈಗಲೇ ಈ 6 ಮನಿ ಲೆಸನ್ಗಳನ್ನು ಕಲಿಸಿ. ಅವು ಇಂತಿವೆ. ನಂಬರ್ 1, ದ ಇಂಪಾರ್ಟೆನ್ಸ್ ಆಫ್ ಮನಿ. ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಚಿಕ್ಕ ಮಕ್ಕಳ ಮುಂದೆ ಯಾವತ್ತೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಹಣದ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋಕ್ಕೆ ಹೋಗಬೇಡಿ, ಕೀಳಾಗಿ ಮಾತಾಡಬೇಡಿ, ಕೇವಲವಾಗಿ ಮಾತನಾಡಬೇಡಿ. ಉದಾಹರಣೆಗಾಗಿ ನಿಮ್ಮ ಹತ್ರ ದುಡ್ಡಿದ್ರೆ ನಿಮಗೆ ಶ್ರೀಮಂತರ ಕಾಯಿಲೆಗಳು ಬರ್ತವೆ, ದುಡ್ಡು ಹಂಗೆ ಮಾಡಿಸತ್ತೆ, ಹಿಂಗೆ ಮಾಡಿಸತ್ತೆ, ದುಡ್ಡು ಒಳ್ಳೆಯದಲ್ಲ, ಇಂತಹ ಎಲ್ಲ ಸ್ಟುಪಿಡಿಟಿಗಳನ್ನು ನಿಮ್ಮ ಮಕ್ಕಳ ಎದುರು ಮಾತನಾಡೋಕ್ಕೆ ಹೋಗಬೇಡಿ. ನಿಮ್ಮ ಮಕ್ಕಳ ಮುಂದೆ ಹಣದ ಬಗ್ಗೆ ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಮಾತನಾಡಿ. ನಿಮ್ಮ ಮಕ್ಕಳಿಗೆ ಹಣದ ಇಂಪಾರ್ಟೆನ್ಸನ್ನು ಸರಿಯಾಗಿ ತಿಳಿಸಿಕೊಡಿ. ನಿಮ್ಮ ಹತ್ರ ಹಣ ಇದ್ದರೆ ನೀವು ಇನ್ನೂ ಚೆನ್ನಾಗಿ ಬದುಕಬಹುದು. ಯಾರ ಹತ್ರ ಚೆನ್ನಾಗಿ ಹಣ ಇದೆನೋ ಅವರು ತಮ್ಮ ಎಲ್ಲ ಆಸೆಗಳನ್ನು ಫುಲ್ಫಿಲ್ ಮಾಡ್ಕೊಂಡ್ಬಿಟ್ಟು ಖುಷಿಯಾಗಿರಬಹುದು. ಹಣ ಇದ್ದರೆ ಹೆಲ್ತ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಹಣ ಇದ್ದರೆ ನಮ್ಮ ಸೇಫ್ಟಿ ಹೆಚ್ಚಾಗತ್ತೆ, ಹ್ಯಾಪಿನೆಸ್ ಹೆಚ್ಚಾಗತ್ತೆ, ಮತ್ತು ನಮ್ಮ ಲೈಫ್ ಸ್ಟೈಲ್ ಇಂಪ್ರೂವ್ ಆಗುತ್ತೆ. ಕ್ವಾಲಿಟಿ ಆಫ್ ಲಿವಿಂಗ್, ಕ್ವಾಲಿಟಿ ಆಫ್ ಲೈಫ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ. ಮತ್ತು ನಮ್ಮ ಹತ್ರ ದುಡ್ಡಿದ್ರೆ ನಾವು ಫ್ರೀಡಮನ್ನು ಅಚೀವ್ ಮಾಡಿದಂಗೆ, ಅದು ಟೈಮ್ ಫ್ರೀಡಮ್ ಆಗಿರ್ಬೋದು, ಫೈನಾನ್ಷಿಯಲ್ ಫ್ರೀಡಮ್ ಆಗಿರಬಹುದು. ನಮಗೆ ಎಲ್ಲಿ ಇಷ್ಟ ಆಗುತ್ತೋ ಆ ಜಾಗದಲ್ಲಿ ನಾವು ಮನೆಯನ್ನು ಕಟ್ಕೊಂಡಿರಬಹುದು. ನಮಗೆ ಯಾವ ಯಾವ ಲೊಕೇಶನ್ಸ್ಗಳಿಗೆ ಹೋಗ್ಬೇಕಂತ ಅನ್ಸತ್ತಲ್ಲ ಅಲ್ಲಿಗೆ ನಾವು ಟೂರ್ ಹೋಗ್ಬೋದು, ಬೇಕಾಗಿರುವ ವಸ್ತುಗಳನ್ನು ಖರೀದಿಸ್ಬೋದು. ಈ ರೀತಿ ನಿಮ್ಮ ಹತ್ರ ದುಡ್ಡಿದ್ರೆ ಎಲ್ಲ ಥರನಾದ ಫ್ರೀಡಮು, ಸ್ವಾತಂತ್ರ್ಯ ನಿಮಗೆ ಸಿಗತ್ತೆ ಅಂಥೇಳಿ ನಿಮ್ಮ ಮಕ್ಕಳಿಗೆ ನೀವು ಚಿಕ್ಕವರಿರುವಾಗಲೇ ಕಲಿಸಿ ಕೊಡಬೇಕು. ಹಣ ಒಂದು ಅತಿ ಮುಖ್ಯವಾಗಿರುವ ಸಂಗತಿಯಾಗಿದೆ ಅನ್ನೋದು ನಿಮ್ಮ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲೇ ಅರ್ಥ ಆಗಬೇಕು. ಆ ರೀತಿ ಅವರಿಗೆ ಜೀವನ ಪಾಠವನ್ನು ಹೇಳಿಕೊಡಿ. ನಂಬರ್ 2, ದ ಡಿಫರೆನ್ಸ್ ಬಿಟ್ವೀನ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ನಿಮಗೆ ಯಾವಾಗ ಅಸೆಟ್ಸು ಮತ್ತು ಲಯಬಿಲಿಟಿಗಳ ಮಧ್ಯೆ ಇರುವ ಡಿಫ್ರೆನ್ಸ್ ಗೊತ್ತಾಗತ್ತಲ್ಲ, ಆವಾಗಲೇ ನೀವು ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗೋದು. ಈ ಫೈನಾನ್ಷಿಯಲ್ ಫ್ರೀಡಮ್ಗೆ ಈ ಅಸೆಟ್ಸು ಮತ್ತು ಲಯಬಿಲಿಟಿಗಳ ಮಧ್ಯೆ ಇರುವ ಡಿಫ್ರೆನ್ಸನ್ನು ತಿಳಿದುಕೊಳ್ಳುವುದೇ ಒಂದು ಬೇಸಿಕ್ ಫಂಡಮೆಂಟಲ್ ಆಗಿದೆ, ಫೌಂಡೇಶನ್ ಆಗಿದೆ ಅನ್ಬೋದು. ನಿಮಗಿದು ಅಸೆಟ್ಸ್ ಅಂದರೆ ಏನು, ಲಯಬಿಲಿಟಿ ಅಂತಂದರೆ ಏನು, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ನೀವು ನಿಮ್ಮ ಸ್ಪೆಂಡಿಂಗ್ ಹ್ಯಾಬಿಟನ್ನು ಇಂಪ್ರೂವ್ ಮಾಡ್ಕೊಂಡ್ಬಿಟ್ರೆ ಮುಗೀತು, ನೀವು ಫೈನಾನ್ಷಿಯಲ್ ಫ್ರೀಡಮನ್ನು ಈಸಿಯಾಗಿ ಅಚೀವ್ ಮಾಡ್ಬೋದು. ಅದಕ್ಕಾಗಿ ನಿಮ್ಮ ಮಕ್ಕಳಿಗೆ ಈ ಅಸೆಟ್ಗಳೆಂದರೇನು, ಲಯಬಿಲಿಟಿಗಳಂತಂದ್ರೇನು, ಇವುಗಳ ಮಧ್ಯೆ ಇರುವ ಡಿಫ್ರೆನ್ಸನ್ನು ಹೇಳಿ. ಯಾವ ವಸ್ತುಗಳಿಂದ ನಿಮಗೆ ದುಡ್ಡು ಬರುತ್ತಲ್ಲ ಅದು ಅಸೆಟ್ಟು. ಯಾವ ವಸ್ತುಗಳು ಅನಾವಶ್ಯಕವಾಗಿ ನಿಮ್ಮ ದುಡ್ಡನ್ನು ತಿಂತಾವಲ್ಲ, ವೇಸ್ಟ್ ಮಾಡ್ತಾವಲ್ಲ, ಅವೆಲ್ಲವೂ ಕೂಡ ಲಯಬಿಲಿಟಿಗಳು. ಹೀಗಾಗಿ ನೀವು ನಿಮ್ಮ ಮಕ್ಕಳಿಗೆ ಹೇಳಿಕೊಡಿ,
ನೀವು ಶ್ರೀಮಂತರಾಗಬೇಕಂತಂದ್ರೆ, ಕೆಲಸ ಮಾಡ್ದೇನೆ ದುಡ್ಡು ಗಳಿಸ್ಬೇಕಪ್ಪ ಅಂತಂದ್ರೆ ಜಾಸ್ತಿ ಅಸೆಟ್ಗಳನ್ನು ಮಾಡಬೇಕು ಮತ್ತು ಲಯಾಬಿಲಿಟಿಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು. ಅಂದಾಗಲೇ ನೀವು ಶ್ರೀಮಂತರಾಗ್ತೀರಾ ಮತ್ತು ಸೇಫ್ ಆಗಿರ್ತೀರಾ ಅನ್ನೋದನ್ನು ನೀವು ಅವರಿಗೆ ಕಲಿಸಿಕೊಡಬೇಕು. ನಂಬರ್ 3, ಹೌ ಟು ಮ್ಯಾನೇಜ್ ಯುವರ್ ಮನಿ. ನಿಮ್ಮ ಮನೆಯಲ್ಲಿ ಟೈಮ್ ಸಿಕ್ಕಾಗ ಇಲ್ಲವೇ ಊಟಕ್ಕೆ ಕುಳಿತಿರುವಾಗ ಫಾಲ್ತು ಆಗಿರುವ ನ್ಯೂಸ್ಗಳನ್ನು, ಪೊಲಿಟಿಕ್ಸನ್ನು, ಜಾತಿ ಧರ್ಮ ಭಾಷೆ ವಿವಾದಗಳನ್ನು, ಸಿನಿಮಾವನ್ನು, ಡರ್ಟಿ ಶೋಗಳನ್ನು, ಡಮ್ಮಿ ರಿಯಾಲಿಟಿ ಶೋಗಳನ್ನು ನೋಡೋಕೆ ಹೋಗಬೇಡಿ ಮತ್ತು ಅವುಗಳ ಬಗ್ಗೆ ನಿಮ್ಮ ಮಕ್ಕಳ ಮುಂದೆ ಯಾವುದೇ ಕಾರಣಕ್ಕೂ ಡಿಸ್ಕಸ್ ಮಾಡಬೇಡಿ. ನಿಮ್ಮ ಮಕ್ಕಳ ಮುಂದೆ ನೀವಿಬ್ಬರು ಗಂಡ ಹೆಂಡತಿ ಎನಿ ಟೈಮ್ ಸಕ್ಸಸ್ನ ಬಗ್ಗೆ, ಮೋಟಿವೇಶನ್ನ ಬಗ್ಗೆ, ಒಳ್ಳೆ ಲೈಫ್ ಸ್ಟೈಲ್ನ ಬಗ್ಗೆ, ದುಡ್ಡಿನ ಬಗ್ಗೆ, ಬಿಸ್ನೆಸ್ನ ಬಗ್ಗೆ, ಫೈನಾನ್ಸ್ನ ಬಗ್ಗೆ, ಈ ರೀತಿ ಒಳ್ಳೊಳ್ಳೆ ಟಾಪಿಕ್ಗಳ ಬಗ್ಗೆ ಮಕ್ಕಳ ಮುಂದೆ ಮಾತಾಡಿ. ಮತ್ತು ನಿಮ್ಮ ಇಂತಹ ಒಳ್ಳೆ ಡಿಸ್ಕಷನ್ಗಳಲ್ಲಿ ನಿಮ್ಮ ಮಕ್ಕಳನ್ನು ಕೂಡ ಕರ್ಕೊಂಬನ್ನಿ. ಅವರಿಗೆ ಇಂಟ್ರೆಸ್ಟ್ ಮೂಡಬೇಕು ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಆ ರೀತಿಯಾಗಿ ಅವರೊಂದಿಗೆ ಒಳ್ಳೆಯ ಸಂಬಂಧಗಳನ್ನು ಬೆಳೆಸಿ. ಓರ್ವ ಸ್ಟ್ರಿಕ್ಟ್ ಪೇರೆಂಟ್ ಆಗುವುದರ ಜೊತೆಗೆ ಒಳ್ಳೆ ಫ್ರೆಂಡ್ ಕೂಡ ಆಗಿ. ಒಳ್ಳೆ ಫ್ರೆಂಡ್ ಆಗಿ ನಿಮ್ಮ ಮಕ್ಕಳಿಗೆ ಇನ್ಕಮ್ ಅಂದರೆ ಏನು, ಎಕ್ಸ್ಪೆನ್ಸ್ ಅಂದರೆ ಏನು, ಇನ್ಕಮನ್ನು ಹೇಗೆ ಜಾಸ್ತಿ ಮಾಡೋದು, ಇದರ ಬಗ್ಗೆ ಹೇಳಿಕೊಡಿ. ಒಳ್ಳೆ ಸ್ಪೆಂಡಿಂಗ್ ಹ್ಯಾಬಿಟ್ಗಳಂದರೆ ಏನು, ಹಣವನ್ನು ಹೇಗೆ ಸ್ಮಾರ್ಟಾಗಿ ಜಾಣತನದಿಂದ ಖರ್ಚು ಮಾಡೋದು ಅದ್ರ ಬಗ್ಗೆ ಹೇಳಿ. ಎಲ್ಲಿ ಹಣ ಖರ್ಚು ಮಾಡಬೇಕು, ಎಲ್ಲಿ ಖರ್ಚು ಮಾಡಬಾರ್ದು, ಮತ್ತು ಹಣವನ್ನು ಹೇಗೆ ಉಳಿತಾಯ ಮಾಡೋದು, ಹಣವನ್ನು ಹೇಗೆ ಇನ್ವೆಸ್ಟ್ ಮಾಡೋದು, ಇನ್ಶೂರೆನ್ಸ್ಗಳ ಮಹತ್ವವೇನು, ಇನ್ಶೂರೆನ್ಸ್ಗಳನ್ನ ಯಾಕೆ ತಗೋಬೇಕು, ಯಾವ ಇನ್ಶೂರೆನ್ಸ್ಗಳನ್ನು ತಗೋಬೇಕು, ನಿಮ್ಮ ಹಣವನ್ನು ಹೇಗೆ ಡಬಲ್ ಮಾಡೋದು, ಟ್ರಿಬಲ್ ಮಾಡೋದು, ಎಮರ್ಜೆನ್ಸಿ ಫಂಡ್ ಅಂದರೆ ಏನು, ಅಪಾರ್ಚುನಿಟಿ ಫಂಡ್ ಅಂದರೆ ಏನು, ಇವುಗಳನ್ನು ಯಾಕೆ ಬಿಲ್ಡ್ ಮಾಡಬೇಕು ಮತ್ತು ಹೇಗೆ ಬಿಲ್ಡ್ ಮಾಡಬೇಕು, ಈ ರೀತಿ ಮನಿ ಮ್ಯಾನೇಜ್ಮೆಂಟ್ನ ಬಗ್ಗೆ ಎಲ್ಲ ವಿಚಾರಗಳನ್ನು ಅವರಿಗೆ ಡೀಟೇಲ್ ಆಗಿ ಕಲಿಸಿಕೊಡಿ. ನಿಮಗೆ ಇದರ ಬಗ್ಗೆ ನಾಲೆಜ್ ಇಲ್ಲಪ್ಪ ಅಂತಂದರೆ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ, ಅಲ್ಲಿ 100 ಡೇಸ್ ಲೈಫ್ ಚೇಂಜಿಂಗ್ ಕೋರ್ಸ್ ಅಂತೇಳಿ ಒಂದು ಪ್ಲೇಲಿಸ್ಟ್ ಇದೆ, ಅದನ್ನು ನೋಡಿ ನಿಮಗೆ ಗೊತ್ತಾಗತ್ತೆ. ಮತ್ತು ನಿಮ್ಮ ಟೈಮ್ ಇದೆಯಲ್ಲ ಅದನ್ನು ನೀವು ದುಡ್ಡಿನಂತೆ ಖರ್ಚು ಮಾಡಬೇಕು. ಯಾವಾಗ ನೀವು ನಿಮ್ಮ ಟೈಮನ್ನು ಈ ರೀತಿ ಒಳ್ಳೆ ಕೆಲಸಕ್ಕಾಗಿ ದುಡ್ಡಿನಂತೆ ಖರ್ಚು ಮಾಡ್ತಿರೋ ಆವಾಗ ದುಡ್ಡು ನಿಮ್ಮ ಹತ್ರ ನೀರಿನಂತೆ ಹರಿದು ಬರುತ್ತೆ. ಅದಕ್ಕಾಗಿ ಸಮಯದ ಮಹತ್ವವನ್ನು ನೀವು ಕಲೀರಿ, ನಿಮ್ಮ ಮಕ್ಕಳಿಗೂ ಕೂಡ ಹೇಳಿಕೊಡಿ. ಒಂದು ವೇಳೆ ನೀವೇನಾದರೂ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಲನ್ನು ಕಲಿಯೋರಿದ್ದರೆ ಈಗಲೇ www.roaringbusinessschool.comಗೆ ವಿಸಿಟ್ ಮಾಡಿ ಮತ್ತು ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯ್ನ್ ಆಗಿ. ಇಲ್ಲವೇ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಮನಿ ಮ್ಯಾನೇಜ್ಮೆಂಟ್ನ ಬಗ್ಗೆ ನಿಮ್ಮ ಮಕ್ಕಳಿಗೆ ಸರಿಯಾಗಿ ಹೇಳಿಕೊಡಿ. ನಂಬರ್ 4, ದ ಡಿಫರೆಂಟ್ ವೇಸ್ ಆಫ್ ಅರ್ನಿಂಗ್ ಮನಿ. ನಮ್ಮ ಭಾರತದ ಜನರಿಗೆ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿರುವ 90% ಜನರಿಗೆ ದುಡ್ಡನ್ನು ಗಳಿಸೋಕೆ ಇರುವ ದಾರಿಗಳು ಹೇಳ್ರಪ್ಪ ಅಂತಂದರೆ ಅವ್ರಿಗೆ ಒಂದೇ ಒಂದು ದಾರಿ ಗೊತ್ತಿದೆ, ಅದು ಜಾಬು. ಚೆನ್ನಾಗಿ ಸ್ಟಡಿ ಮಾಡೋ, ನಿನಗೆ ಒಳ್ಳೆ ಜಾಬ್ ಸಿಗತ್ತೆ. ಚೆನ್ನಾಗಿ ಸ್ಟಡಿ ಮಾಡೋ, ಗೌರ್ಮೆಂಟ್ ಜಾಬ್ ಸಿಗತ್ತೆ. ಈ ಕೋರ್ಸಿಗೆ ಜಾಯ್ನ್ ಆಗೋ, ಅಂಥ ಕಂಪ್ನಿಯಲ್ಲಿ ಜಾಬ್ ಸಿಗತ್ತೆ. ಸೊ ಈ 90% ಜನರ ತಲೆಯಲ್ಲಿ ಬರೀ ಜಾಬೇ ಓಡ್ತಾ ಇರುತ್ತೆ. ಇದು ಬಿಟ್ಟರೆ ಬೇರೆ ಏನು ಬರಲ್ಲ. ಇದನ್ನ ಕಲಿ, ಜಾಬ್ ಸಿಗತ್ತೆ, ಅದನ್ನ ಕಲಿ, ಜಾಬ್ ಸಿಗತ್ತೆ. ಜಾಬ್ ಸಿಕ್ಕರೆ ಏನಾಗುತ್ತೆ, ಸುಂದರವಾಗಿರುವ ಹೆಂಡತಿ ಸಿಗ್ತಾಳೆ, ಶ್ರೀಮಂತವಾಗಿರುವ ಗಂಡ ಸಿಗ್ತಾನೆ. ಸೊ ಇಷ್ಟಕ್ಕೆ ನಮ್ಮ 90% ಜನರ ಜೀವನ ಏನಾಗಿದೆ ಅಲ್ಲ, ಸೀಮಿತವಾಗಿದೆ. ಸೊ ನಿಮ್ಮ ಮಕ್ಕಳಿಗೆ ನೀವು ಚಿಕ್ಕವರಿರುವಾಗಲೇ ದುಡ್ಡನ್ನು ಗಳಿಸೋಕೆ ಇರುವ ಎಲ್ಲ ದಾರಿಗಳ ಬಗ್ಗೆ ಸರಿಯಾದ ಒಂದು ಗೈಡೆನ್ಸನ್ನು ಕೊಟ್ರಿಯಪ್ಪ ಅಂತಂದರೆ ಅವ್ರು ಯಾರೂ ಕೂಡ ಜಾಬಿನ ಹಿಂದೆ ಹೋಗಲ್ಲ, ರ್ಯಾಟ್ ರೇಸಲ್ಲಿ ಹೋಗಲ್ಲ, ಮಿಕ್ಕ ದಾರಿಗಳ ಬಗ್ಗೆ ಕೂಡ ಯೋಚನೆ ಮಾಡ್ತಾರೆ. ಈಗ ನನಗೆ 29 ವರ್ಷ. ಸೊ ನನಗೆ ಬಿಸ್ನೆಸ್ನ ಬಗ್ಗೆ ಗೊತ್ತಾಗಿದ್ದು ಯಾವಾಗ ಹೇಳಿ? ನನಗೆ ಬಿಸ್ನೆಸ್ನ ಬಗ್ಗೆ ಗೊತ್ತಾಗಿದ್ದು 16ನೇ ವರ್ಷಕ್ಕೆ. ಬಟ್ ನಮ್ಮ ಇನ್ವೆಸ್ಟರ್ ಇದ್ದಾರಲ್ಲ, ನಾನು ಮೀಟ್ ಆಗೋಕ್ಕೆ ಹೋಗಿದ್ದೆ, ಅವರ ಮಗಳಿಗೆ 4ನೇ ವರ್ಷಕ್ಕೇ ಗೊತ್ತಾಗ್ತಾ ಇದೆ. ಸೊ ನಾನೀಗ 29ನೇ ವರ್ಷಕ್ಕೆ ಸ್ಟಾರ್ಟಪ್ ಸ್ಟ್ರಗಲ್ ಮಾಡ್ತಾ ಇದ್ದೀನಿ. ಬಟ್ ಸ್ಟಾರ್ಟಪ್ ಶುರು ಯಾವಾಗಾಗಿದೆ? ನಂದು 22ನೇ ವರ್ಷಕ್ಕೆ ಸ್ಟಾರ್ಟಪ್ ಶುರುವಾಗಿದೆ. 29ಕ್ಕೆ ಈಗ ಇದು ಫಂಡ್ ರೈಸ್ ಮಾಡೋವಷ್ಟು ಎಲಿಜಿಬಿಲಿಟಿಗೆ ಬಂದಿದೆ. ಬಟ್ ಅವಳಿಗೆ 4ನೇ ವರ್ಷಕ್ಕೆ ಇದು ಗೊತ್ತಾಗಿದೆಯಪ್ಪ ಅಂತಂದರೆ ಅವಳು ಆರಾಮ್ಸೆ 10ನೇ ಕ್ಲಾಸು 12ನೇ ಕ್ಲಾಸ್ ಹೋಗೋಷ್ಟರಲ್ಲಿ ಸ್ಟಾರ್ಟಪ್ನ ಬಗ್ಗೆ ಎಲ್ಲ ಕಲ್ತಿರ್ತಾಳೆ. ಅವಳದೇ ಆದ ಕಂಪ್ನಿಯನ್ನು ಶುರು ಮಾಡುವಷ್ಟು, ಮ್ಯಾನೇಜ್ ಮಾಡುವಷ್ಟು ಕಪೇಬಲ್ ಆಗ್ತಾಳೆ. ಸೊ ಹೀಗಾಗಿ ನೀವು ನಿಮ್ಮ ಮಕ್ಕಳಿಗೆ ಹಣವನ್ನು ಗಳಿಸೋಕೆ ಇರುವ ಎಲ್ಲ ದಾರಿಗಳ ಬಗ್ಗೆ ಹೇಳಿಕೊಡಿ. ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಅನ್ನೋ ಒಂದು ಬುಕ್ ಇದೆ, ರಾಬರ್ಟ್ ಟಿ ಕಿಯೋಸಾಕಿ ಅವರದ್ದು. ಅದನ್ನು ನೀವು ಕೂಡ ಓದಿ, ನಿಮ್ಮ ಮಕ್ಕಳಿಗೂ ಕೂಡ ಓದೋಕೆ ಕೊಡಿ. ಅದರ ಲಿಂಕ್ ಕೂಡ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಹಣವನ್ನು ಗಳಿಸೋಕೆ ಒಂದಲ್ಲ, ಎರಡಲ್ಲ, 100 ಅಲ್ಲ, 1000 ಅಲ್ಲ, ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ದಾರಿಗಳಿವೆ.
ಹಣವನ್ನ ಗಳಿಸುವುದಕ್ಕಾಗಿ ಅಸಂಖ್ಯಾತ ದಾರಿಗಳಿವೆ. ಅವುಗಳ ಬಗ್ಗೆ ಸ್ವಲ್ಪ ನಿಮ್ಮ ಮಕ್ಕಳಿಗೆ ಹೇಳಿಕೊಡಿ. ಒಂದು ಕ್ಯಾಶ್ ಫ್ಲೋ ಕ್ವಾಡ್ರಂಟ್ ಅಂತ ಬರುತ್ತೆ, ಇದನ್ನಾದರೂ ನಿಮ್ಮ ಮಕ್ಕಳಿಗೆ ಅಟ್ಲೀಸ್ಟ್ ಹೇಳಿಕೊಡಿ. ಇದರಲ್ಲಿ ಏನಾಗುತ್ತೆ, ಒಂದು ಕ್ವಾಡ್ರಂಟ್ ಇರುತ್ತೆ, 4 ಪಾರ್ಟ್ಗಳಲ್ಲಿ ಅದನ್ನು ಡಿವೈಡ್ ಮಾಡ್ತೀವಿ, ESBI ಅಂತ ಹೇಳಿ. ಮೊದಲನೇದಾಗಿ ಏನು ಹೇಳತ್ತಪ್ಪ ಅಂತಂದರೆ ಎಂಪ್ಲಾಯಿ ಅಂತಂದರೆ ಒಂಥರ ಜಾಬ್ ಅಂದಂಗೆ. ನಿಮ್ಮ ಹತ್ರ ಒಂದು ಜಾಬ್ ಇದೆ ಅಂತಂದಂಗೆ. ನಿಮಗೆ ಹಣ ಗಳಿಸೋಕೆ ಇರುವ ಮೊದಲ ಆಪ್ಷನ್ ಯಾವುದಪ್ಪ ಅಂತಂದರೆ ಜಾಬ್ ಮಾಡೋದು ಮತ್ತು ಹಣ ಗಳಿಸೋದು. ಅದು ಗೌರ್ಮೆಂಟ್ ಜಾಬ್ ಆಗಿರಲಿ, ಪ್ರೈವೇಟ್ ಜಾಬ್ ಆಗಿರಲಿ, ಅದು ಎಂಥದ್ದೇ ಜಾಬ್ ಆಗಿರಲಿ, ಎಷ್ಟೇ ಸ್ಯಾಲ್ರಿ ಬರಲಿ. ಸೊ ಹಣ ಗಳಿಸೋಕೆ ಇರುವ ಫಸ್ಟ್ ಆಪ್ಷನ್ ಏನಪ್ಪ ಅಂತಂದರೆ ಜಾಬು. ನಿಮ್ಮ ಹತ್ರ ಒಂದು ಜಾಬ್ ಸಿಗುತ್ತೆ, ಅದರಿಂದ ನಿಮ್ಮ ಜೀವನ ಸಾಗುತ್ತೆ. ಇದಂತೂ ಎಲ್ರಿಗೂ ಗೊತ್ತೇ ಇದೆ. ಇನ್ನು ಎರಡನೇದು ಹಣ ಗಳಿಸೋಕೆ ಆಪ್ಷನ್ ಯಾವುದಪ್ಪ ಅಂತಂದರೆ ಸೆಲ್ಫ್ ಎಂಪ್ಲಾಯ್ಡ್. ನೀವೇನಾದರೂ ಸೆಲ್ಫ್ ಎಂಪ್ಲಾಯ್ಡ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ, ನಿಮ್ಮ ಸ್ವಂತ ಉದ್ಯೋಗವನ್ನು ನೀವೇ ರೆಡಿ ಮಾಡಿಕೊಂಡ್ರೆ, ನಿಮ್ಮ ಹತ್ರ ಜಾಬು ಓನ್ ಆಗಿರುತ್ತೆ, ಅಂದರೆ ಅದು ನಿಮ್ಮದೇ ಸ್ವಂತದ್ದಾಗಿರುತ್ತೆ. ಹಣ ಗಳಿಸೋಕೆ ಇದು ಎರಡನೇ ಆಪ್ಷನ್ ಆಗಿದೆ. ಇದರ ಬಗ್ಗೆ ಕೂಡ ಹೇಳ್ಕೊಡಿ. ಬೇರೆಯವ್ರ ಹತ್ರ ಕೆಲಸಕ್ಕೆ ಹೋಗಿ ಕೂಡ ಹಣ ಗಳಿಸ್ಬೋದು, ನಮ್ಮದೇ ಆದ ಉದ್ಯೋಗವನ್ನು ನಾವೇ ಶುರು ಮಾಡಿಕೊಂಡು ಕೂಡ ಹಣ ಗಳಿಸ್ಬೋದು. ಇದು ಎರಡನೇದಾಯ್ತು. ಇನ್ನು ಮೂರನೇದು ಏನು ಹೇಳತ್ತಪ್ಪ ಅಂತಂದರೆ B ಸ್ಟ್ಯಾಂಡ್ಸ್ ಫಾರ್ ಬಿಸ್ನೆಸ್ ಓನರ್. ನೀವು ಬಿಸ್ನೆಸ್ಸನ್ನು ಸೆಟಪ್ ಮಾಡಿ, ಕಂಪ್ನಿಯನ್ನು ಶುರು ಮಾಡಿ, ಸ್ಟಾರ್ಟಪ್ಗಳನ್ನು ಶುರು ಮಾಡಿ, ಫ್ಯಾಕ್ಟ್ರಿಗಳನ್ನು ಶುರು ಮಾಡಿ, ಜನರಿಗೆ ಉದ್ಯೋಗವನ್ನು ಕೊಟ್ಬಿಟ್ಟು ಜನರ ಕಡೆಯಿಂದ ಕೆಲಸ ಮಾಡಿಸಿಕೊಂಡು ನೀವು ಕೂಡ ಹಣ ಗಳಿಸಬಹುದು. ಸೊ ನೀವು ಬಿಸ್ನೆಸ್ ಓನರ್ ಆದರೆ ನಿಮ್ಮ ಹತ್ರ ಒಂದು ಸಿಸ್ಟಮ್ ಇರುತ್ತೆ. ಆ ಸಿಸ್ಟಮ್ನಲ್ಲಿ ಜನ ನಿಮಗೋಸ್ಕರ ದುಡಿತಾರೆ. ಅವರು ಸ್ಯಾಲ್ರಿಗಾಗಿ ದುಡಿತಾರೆ ಅಲ್ಲಿ, ಬಟ್ ಅವರು ದುಡಿಯೋದ್ರಿಂದ ನಿಮಗೆ ದುಡ್ಡು ಬರುತ್ತೆ. ದಿಸ್ ಈಸ್ ದ ಪವರ್ ಆಫ್ ಬಿಸ್ನೆಸ್. ಈ ಬಿಸ್ನೆಸ್ ಬಗ್ಗೆನೂ ಹೇಳ್ಕೊಡಿ ಅವರಿಗೆ. ಇನ್ನು ಲಾಸ್ಟ್ ಆಪ್ಷನ್ ಏನಪ್ಪ ಅಂದರೆ ದುಡ್ಡು ಮಾಡೋಕ್ಕೆ ಇನ್ವೆಸ್ಟರು. I ಸ್ಟ್ಯಾಂಡ್ಸ್ ಫಾರ್ ಇನ್ವೆಸ್ಟರ್. ನೀವು ಇನ್ವೆಸ್ಟರ್ ಆದರೆ ಏನಾಗತ್ತಪ್ಪ ಅಂತಂದರೆ ದುಡ್ಡು ನಿಮಗೋಸ್ಕರ ಕೆಲಸ ಮಾಡುತ್ತೆ. ಈ ಜಗತ್ತಿನಲ್ಲಿ ಎಷ್ಟು ಜನ ಮಿಲಿಯನಿಯರ್ಗಳು ಮತ್ತು ಬಿಲಿಯನಿಯರ್ಗಳು ಆಗಿದಾರಲ್ಲ, ಅವರೆಲ್ಲರೂ ಕೂಡ ಸ್ಟಾರ್ಟಿಂಗಲ್ಲಿ ಸ್ವಂತ ಜಾಬ್ ಆದರೂ ಮಾಡಲಿ, ಬೇರೆಯವ್ರ ಹತ್ರ ಆದರೂ ಜಾಬ್ ಮಾಡಲಿ, ಸ್ಟಾರ್ಟಿಂಗಲ್ಲಿ ಅವರು ಎಕ್ಸ್ಪೀರಿಯನ್ಸ್ಗೋಸ್ಕರ ಮಾಡ್ತಾರೆ. ಆದರೆ ಮುಂದೆ ಅವರು ಜಾಬನ್ನು ಬಿಟ್ಟು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಆದರೂ ಬಿಲಿಯನಿಯರ್ ಆಗ್ತಾರೆ, ಇಲ್ಲವೇ ಇನ್ವೆಸ್ಟರ್ ಆಗಿ ಆದರೂ ಬಿಲಿಯನಿಯರ್ ಆಗ್ತಾರೆ. ಇಲ್ಲಿ ಬಿಸ್ನೆಸ್ಸಲ್ಲಿ ಬೇರೆ ಜನ ನಿಮಗೋಸ್ಕರ ಕೆಲಸ ಮಾಡಿ ನಿಮಗೆ ದುಡ್ಡು ಬರುವಂತೆ ನೋಡ್ಕೋತಾರೆ. ಇನ್ವೆಸ್ಟರ್ ಆದರೆ ಏನಾಗುತ್ತೆ, ದುಡ್ಡು ನಿಮಗೋಸ್ಕರ ಕೆಲಸ ಮಾಡಿ ನಿಮ್ಮನ್ನು ಬೆಳೆಸ್ತಾ ಇರುತ್ತೆ. ಸೊ ಈ ಕ್ಯಾಶ್ ಫ್ಲೋ ಕ್ವಾಡ್ರಂಟ್ ಇದೆಯಲ್ಲ, ಇದರ ಬಗ್ಗೆ ನಿಮ್ಮ ಮಕ್ಕಳಿಗೆ ಹೇಳಿಕೊಡಿ. ದುಡ್ಡನ್ನು ಗಳಿಸೋಕೆ ಎಷ್ಟೆಲ್ಲ ದಾರಿಗಳು ನಿಮಗೆ ಗೊತ್ತಿವೆಯಲ್ಲ, ಅವುಗಳ ಬಗ್ಗೆ ನಿಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಹೇಳಿಕೊಡಿ. ನೀವು ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡೋಕ್ಕಾಗದೇ ಇದ್ರೂ ಹಾಳಾಗೋಯ್ತು, ಅಟ್ಲೀಸ್ಟ್ ಅವರಾದರೂ ಅಚೀವ್ ಮಾಡ್ತಾರೆ. ಈಗಿರತ್ತಲ್ಲ, ನಾನು ರೈತನಾಗಿರುವೆ ಅಂತಂದರೆ ನನ್ನ ಮಗ ರೈತನಾಗಬಾರ್ದು, ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು, ಇಲ್ಲ IAS IPS ಆಗಬೇಕು, ಅಟ್ಲೀಸ್ಟ್ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆದರೂ ಆಗಬೇಕು ಅಂತೇಳಿ ಎಲ್ಲ ರೈತರು ಕನಸು ಕಾಣ್ತಾ ಇರ್ತಾರೆ. ನೀವು ಕೂಡ ಆ ರೀತಿ ಸ್ವಲ್ಪ ಅವರಿಗೆ ಸಾಥನ್ನು ಕೊಡಿ, ಸರಿಯಾದ ಗೈಡೆನ್ಸನ್ನು ಕೊಡಿ. ಅವ್ರು ಗ್ಯಾರಂಟೆಡ್ ಆಗಿ ಈ ಜಾಬ್ ಅನ್ನೋ ರ್ಯಾಟ್ ರೇಸ್ನಿಂದ ಹೊರಬಂದು ಒಂದು ಬಿಸ್ನೆಸ್ ಮ್ಯಾನ್ ಆದರೂ ಆಗ್ತಾರೆ, ಇಲ್ಲ ಇನ್ವೆಸ್ಟರ್ ಆದರೂ ಆಗ್ತಾರೆ, ಬಿಲಿಯನಿಯರ್ಗಳು ಆಗ್ತಾರೆ. ದೇಶಕ್ಕೆ ಇಂಥವ್ರ ಅವಶ್ಯಕತೆ ಜಾಸ್ತಿ ಇದೆ. ಹಾರ್ಡ್ಲಿ ನಮ್ಮ ದೇಶದಲ್ಲಿ ಒಂದು 200-300 ಜನ ಬಿಲಿಯನಿಯರ್ ಇದ್ದಾರೆ, ಮಿಕ್ಕವರೆಲ್ಲ ಜಾಬಿಗಾಗಿಯೇ ಸಾಯ್ತಾ ಇದ್ದಾರೆ. ಅದೇ ನಮ್ಮಲ್ಲಿ ಒಂದು 20-30 ಸಾವಿರ ಜನ ಬಿಲಿಯನಿಯರ್ಗಳಿದ್ದಾರೆ ಅಂತ ಅಂದ್ಕೊಳ್ಳಿ, ನಮ್ಮಂಥ ಸ್ಟಾರ್ಟಪ್ಗಳಿಗೂ ಕೂಡ ಈಸಿಯಾಗಿ ಫಂಡಿಂಗ್ ಸಿಕ್ಬಿಡುತ್ತೆ. ಸೊ ಈಗ ಲಿಮಿಟೆಡ್ ಜಾತಿ, ಲಿಮಿಟೆಡ್ ಧರ್ಮದವರೇ ಇನ್ವೆಸ್ಟರ್ ಆಗಿದ್ದಾರೆ ಮತ್ತು ಬಿಲಿಯನರ್ಗಳಿದ್ದಾರೆ. ಅವ್ರು ಬರೀ ಅವ್ರ ಜಾತಿ, ಅವ್ರ ಧರ್ಮ ತೊಗೊಂಡು ಹೋಗ್ತಾರೆ. ನಾವು ಹಿಂದೆ ಉಳಿದಿದ್ದೀವಿ. ಬಟ್ ನಿಮ್ಮದು ಮುಂದೆ ಹೋಗ್ಬೇಕಪ್ಪ ಅಂತಂದರೆ ನಿಮ್ಮ ಮಕ್ಕಳೇ ಬರಬೇಕು. ಅದಕ್ಕಾಗಿ ಸ್ವಲ್ಪ ಅವರಿಗೆ ಸಪೋರ್ಟ್ ಮಾಡಿ ಗೈಡೆನ್ಸ್ ಕೊಡಿ. ನಂಬರ್ 5, ಹೌ ಟು ಫೈಂಡ್ ದಿಯರ್ ವೇ ವಿದೌಟ್ ಇನ್ಹೆರಿಟನ್ಸ್. ಭಾರತದಲ್ಲಿ ಮತ್ತೊಂದು ದೊಡ್ಡ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಈಗ ನಮ್ಮ ಮುತ್ತಂಜಿದ್ದರು ಅಜ್ಜಂದಿರಿದ್ರಲ್ಲ, ಅವ್ರ ಹತ್ರ ಎಲ್ಲರ ಹತ್ರ ಕೂಡ 1000 ಎಕರೆ, 500 ಎಕರೆ, 200, 300 ಎಕರೆ ಜಮೀನಿತ್ತು. ಅವರು ಆವಾಗ ಅಷ್ಟು ದೊಡ್ಡ ಜಮೀನನ್ನು ಸಂಪಾದನೆ ಮಾಡಿದ್ದಾರೆ. ಮತ್ತು ಅವ್ರ ಹತ್ರ 20 kg 30 kg ಹಂಡೆಗಟ್ಟಲೆ ಬಂಗಾರ ಇತ್ತು. ಈಗ ನಮ್ಮ ಜನ್ರೇಷನಿನ ಜನರ ಹತ್ರ ಎಷ್ಟು ಜಮೀನಿದೆ ನೋಡಿ, ಎಷ್ಟು ಬಂಗಾರ ಇದೆ ನೋಡಿ, ಇಲ್ವೇ ಇಲ್ಲ. ಹೊಸ ಜಮೀನನ್ನು ಖರೀದಿ ಮಾಡೋದು ದೂರದ ಮಾತು, ಹೊಸ ಬಂಗಾರವನ್ನು ಖರೀದಿ ಮಾಡೋದು ದೂರದ ಮಾತು. ನಮ್ಮ ಜನ್ರೇಷನಿನ ಜನರಲ್ಲಿ ಇರೋ ಒಂದು ಜಮೀನನ್ನು, ಇರೋ ಬಂಗಾರವನ್ನು ಪ್ರೊಟೆಕ್ಟ್ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ನಾವು ಮದುವೆ ಮಾಡ್ಕೊಳ್ಳೋಕೆ, ಮನೆ ಕಟ್ಟೋಕೆ, ಕಾರ್ ತೆಗೆದುಕೊಳ್ಳೋಕೆ, ಬಿಸ್ನೆಸ್ ಮಾಡೋಕೆ ನಮ್ಮ ಪೂರ್ವಜರ ಜಮೀನುಗಳನ್ನು, ಬಂಗಾರವನ್ನು ಮಾರಿ ನಾವು ಶೋಕಿ ಮಾಡ್ತಾ ಇದ್ದೀವಿ, ನಾವು ಬದುಕ್ತಾ ಇದ್ದೀವಿ. ಹೊಸ ತರೋ ದೂರದ ಮಾತು.
ಆದರೆ ಈ ರಿಚ್ ಪೀಪಲ್ ಇರ್ತಾರಲ್ಲ, ತಮ್ಮ ಮಕ್ಕಳಿಗೆ ಈ ರೀತಿ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಡಿಪೆಂಡ್ ಆಗದೆ ಅದನ್ನು ಮಾರಿಕೊಳ್ಳದೆ ಹೇಗೆ ಶ್ರೀಮಂತರಾಗೋದು, ಹೇಗೆ ತಮ್ಮ ಬದುಕಲ್ಲಿ ತಮ್ಮದೇ ಆದ ಒಂದು ಹೊಸ ದಾರಿಯನ್ನು ಕಂಡುಕೊಳ್ಳೋದು ಅನ್ನೋದನ್ನು ಕಲಿಸ್ತಾರೆ. ನೀವು ಕಲಿಸಿ. ಸೆಲ್ಫ್ ಮೇಡ್ ಮಿಲೇನಿಯರ್ ಆಗೋದು ಹೆಂಗೆ, ಸೆಲ್ಫ್ ಮೇಡ್ ಬಿಲೇನಿಯರ್ ಆಗೋದು ಹೆಂಗೆ, ಸೆಲ್ಫ್ ಮೇಡ್ ಸೂಪರ್ ಸ್ಟಾರ್ ಆಗೋದು ಹೇಗೆ ಅನ್ನೋದನ್ನು ಶ್ರೀಮಂತರು ತಮ್ಮ ಮಕ್ಕಳಿಗೆ ಹೇಳಿಕೊಡ್ತಾರೆ. ಒಂದು ವೇಳೆ ನಾವೇನಾದರೂ ಈ ಜಗತ್ತಿನಲ್ಲಿ ಎಷ್ಟು ಸಂಪತ್ತಿದೆ, ದುಡ್ಡಿದೆ ಅಲ್ಲ, ಅದನ್ನೆಲ್ಲವನ್ನ ತೆಗೆದುಕೊಂಡ್ಬಿಟ್ಟು ಬಡವರಿಗೆ ಎಲ್ಲ ಹಂಚಿದ್ವಿ ಅಂತ ಅನ್ಕೊಳ್ಳಿ. ಎಲ್ಲ ಬಡವರು 1 ತಿಂಗಳಲ್ಲಿಯೇ ಮತ್ತೆ ಕಳ್ಕೊಂಡ್ಬಿಡ್ತಾರೆ ಎಲ್ಲವನ್ನ. ಅವ್ರು ಶ್ರೀಮಂತರಾಗಿರ್ತಾರೆ ಟೆಂಪ್ರವರಿ, ನಾವು ಅವ್ರಿಗೆ ಒಂದು ಕೋಟ್ಯಾಂತರ ದುಡ್ಡು ಕೊಟ್ಟಾಗ, ಬಟ್ ಒಂದೇ 1 ತಿಂಗಳಲ್ಲಿ ಅವರು ಕೋಟ್ಯಾಂತರ ಹಣವನ್ನು ಕಳ್ಕೊಂಡ್ಬಿಟ್ಟು ಮತ್ತೆ ಬಡವರೇ ಆಗ್ತಾರೆ. ಇವರು ಬಡವರಾಗಿರ್ತಾರಲ್ಲ, ಇವರಿಗೆ ಸಿಕ್ಕ ಹಣ ಎಲ್ಲಿ ಹೋಗಿರುತ್ತೆ ಗೊತ್ತಾ? ಅದೆಲ್ಲವೂ ಕೂಡ ಶ್ರೀಮಂತರ ಹತ್ರ, ಶ್ರೀಮಂತರ ಮಕ್ಕಳ ಹತ್ರ ಹೋಗಿರುತ್ತೆ. ಸೊ ಅದನ್ನ ಸಾಧಿಸೋದು ಹೆಂಗೆ ಅನ್ನೋದನ್ನ ಅವ್ರಿಗೆ ಕಲಿಸ್ತಾರೆ. ಹೌ ಟು ಫೈಂಡ್ ದಿಯರ್ ಓನ್ ವೇ. ಈ ಜಗತ್ತಿನಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ, ಜಗತ್ತಿನ ದುಡ್ಡನ್ನ ಹೇಗೆ ತಮ್ಮ ಹತ್ರ ಸೆಳೆಯೋದು, ಅದನ್ನ ಸಂಗ್ರಹಿಸೋದು ಅನ್ನೋದು ಶ್ರೀಮಂತರ ಮಕ್ಕಳಿಗೆ ಗೊತ್ತಿರುತ್ತೆ. ಅದನ್ನ ಅವರ ಮಕ್ಕಳಿಗೆ ಅವರು ಕಲಿಸ್ತಾರೆ. ನೀವು ಕೂಡ ಅದೇ ರೀತಿ ಮಾಡಿ. ನಂಬರ್ 6 ಆ್ಯಂಡ್ ಲಾಸ್ಟ್, ದೇರ್ ಈಸ್ ಆಲ್ವೇಸ್ ಮೋರ್ ಮನಿ. ನೀವು ಯಾವುದೇ ಕೆಲಸ ಮಾಡಿ ಅದರಲ್ಲಿ ಅನ್ಲಿಮಿಟೆಡ್ ದುಡ್ಡಿದೆ. ಆದರೆ ಓರ್ವ ಬಡ ವ್ಯಕ್ತಿ ಹೆಂಗೆ ಯೋಚನೆ ಮಾಡ್ತಾನಪ್ಪ ಅಂತಂದರೆ, ಸರ್ ನನ್ನ ಕೆಲಸ ಇಷ್ಟೇ ಇದೆ ಸರ್, ನಾನು ಎಷ್ಟೇ ಮಾಡಿದರೂ ಕೂಡ ಇಷ್ಟೇ ಬರುತ್ತೆ, 1 ಲಕ್ಷ ಬರುತ್ತೆ ಅಂತಾನೆ. ಅವನು ಇದರಲ್ಲಿ ಹೇಗೆ ಇನೋವೇಷನ್ ಮಾಡಲಿ, ಹೇಗೆ ಇದನ್ನು ಇಂಪ್ರೂವ್ ಮಾಡಲಿ ಅನ್ನೋದನ್ನೆಲ್ಲ ಯೋಚನೆ ಮಾಡಲ್ಲ. ಸರ್ ನನ್ನ ಕೆಲಸ ಇಷ್ಟೇ ಇದೆ ಸರ್, ಇಷ್ಟೇ ಇದೆ, ಇದು ಯಾವತ್ತೂ ಉದಾರ ಆಗಲ್ಲ, ಇದರಲ್ಲಿ ಇಷ್ಟೇ ದುಡ್ಡು ಬರುತ್ತೆ, ಎಷ್ಟೇ ಕೆಲಸ ಮಾಡಿ ಸರ್ ಇಷ್ಟೇ ಬರುತ್ತೆ, ಈ ರೀತಿಯಾದ ಮೈಂಡ್ಸೆಟ್ಟನ್ನು ಹೊಂದಿರ್ತಾನೆ. ಆದರೆ ಶ್ರೀಮಂತ ವ್ಯಕ್ತಿ ಹೆಂಗೆ ಯೋಚನೆ ಮಾಡ್ತಾನಪ್ಪ ಅಂತಂದರೆ, ನಾನು ಯಾವುದೇ ಕೆಲಸ ಮಾಡಲಿ ಅದರಲ್ಲಿ ಅನ್ಲಿಮಿಟೆಡ್ ಆಗಿ ನಾನು ದುಡ್ಡನ್ನು ಗಳಿಸುವೆ ಅಂತ ಯೋಚನೆ ಮಾಡ್ತಾನೆ. ಅವನು ಆ ಕೆಲಸದಲ್ಲಿ ಯಾವ ಯಾವ ಬದಲಾವಣೆಗಳನ್ನು ಮಾಡಿದರೆ, ಇಂಪ್ರೂವ್ಮೆಂಟನ್ನು ಮಾಡಿದರೆ, ಹೇಗೆ ಅದನ್ನು ಎಕ್ಸಿಕ್ಯೂಟ್ ಮಾಡಿದರೆ ಇನ್ನಷ್ಟು ಜಾಸ್ತಿ ಹಣವನ್ನು ಗಳಿಸಬೇಕು ಅನ್ನೋದನ್ನು ಕಲಿತಾನೆ. ಅವನ ಮೈಂಡ್ಸೆಟ್ ಆ ರೀತಿ ಇರುತ್ತೆ. ಈ ಮೈಂಡ್ಸೆಟ್ಟನ್ನು ಅವರ ರಿಚ್ ಡ್ಯಾಡ್ಗಳು, ರಿಚ್ ಮದರ್ಗಳು ಕಲಿಸಿಕೊಡ್ತಾರೆ. ಹೇಗೆ ತುಂಬಿದ ಕೂಡ ತುಳ್ಕೋದಿಲ್ಲ ಅಂತಾರಲ್ಲ, ಆ ರೀತಿ ಈ ಶ್ರೀಮಂತರು ತಮ್ಮ ಮಕ್ಕಳಿಗೆ ಬಾಲ್ಯದಿಂದಲೇ ಈ ಮೈಂಡ್ಸೆಟ್ಟನ್ನು ಕಲಿಸ್ತಾರೆ. ಅವರು ನೀನು ಯಾವುದೇ ಕೆಲಸ ಮಾಡು ಅದರಲ್ಲಿ ನೀನೇ ಟಾಪಲ್ಲಿರಬೇಕು, ಅನ್ಲಿಮಿಟೆಡ್ ಹಣವನ್ನು ಗಳಿಸ್ಬೇಕು. ಈಗ ಉದಾಹರಣೆ ಕೊಡಬೇಕಪ್ಪ ಅಂತಂದರೆ, ಈಗ ನಾನು ಯೂಟ್ಯೂಬ್ ಚಾನಲ್ ಇದೆ ಅಂತ ಅಂದ್ಕೊಳ್ಳಿ. ಸೊ ನನ್ನ ಯೂಟ್ಯೂಬ್ ಚಾನಲ್ನ ಜಾಗದಲ್ಲಿ ಬೇರೆ ಒಬ್ಬ ಯಾರಾದರೂ ಆರ್ಡಿನರಿ ವ್ಯಕ್ತಿ ನಡೆಸ್ತಾ ಇದ್ದಾನೆ ಅಂತ ಅಂದ್ಕೊಳ್ಳಿ. ಅವನು ಹೆಂಗೆ ಯೋಚನೆ ಮಾಡ್ತಾ ಇದ್ದಾನೆ, ಯೂಟ್ಯೂಬ್ ಅನ್ನೋದೊಂದು ಪ್ಲಾಟ್ಫಾರ್ಮ್ ಇದೆ ಗುರು, ಅದರಲ್ಲಿ ಒಂದು 4 ವಿಡಿಯೋ ಹಾಕು, ತಿಂಗಳಿಗೆ ಒಂದು 10-20 ಸಾವಿರ ಬರುತ್ತೆ, ಅಷ್ಟಕ್ಕೆ ಅವನ ಯೋಚನೆ ಇದೆ. ನೀವು ಅವನಿಗೆ ಏನಾದರೂ ಸಜೆಷನ್ ಕೊಟ್ಟರೆ ಏನು ಮಾಡೋದು ಗುರು, ಇಷ್ಟು ಹಾಕಿದ್ದೀನಿ ಇಷ್ಟು ಬರುತ್ತೆ, ಅಷ್ಟಕ್ಕೆ ಅವನ ಯೋಚನೆ ಏನಾಗಿದೆ, ಲಿಮಿಟೆಡ್ ಆಗಿದೆ. ಆದರೆ ನಾನು ಯೂಟ್ಯೂಬ್ ಚಾನಲ್ನ ವಿಚಾರದಲ್ಲಿ ಹೆಂಗೆ ಯೋಚನೆ ಮಾಡ್ತಾ ಇದ್ದೀನಿ, ಯೂಟ್ಯೂಬ್ ಚಾನಲ್ದಿಂದ ನನಗೆ ನೇಮ್ ಸಿಗ್ತಾ ಇದೆ, ಫೇಮ್ ಸಿಗ್ತಾ ಇದೆ, ನನ್ನ ನಾಲೆಜನ್ನು ಶೇರ್ ಮಾಡ್ತಾ ಇದ್ದೀನಿ, ಐಡಿಯಾಗಳನ್ನು ಶೇರ್ ಮಾಡ್ತಾ ಇದ್ದೀನಿ, ಜನರ ಪ್ರೀತಿ ಸಿಗ್ತಾ ಇದೆ, ಮತ್ತು ನನ್ನ ಬಿಸ್ನೆಸ್ನ ಸ್ಟಾರ್ಟಪ್ನ ಮಾರ್ಕೆಟಿಂಗ್ ಆಗ್ತಾ ಇದೆ, ಯೂಟ್ಯೂಬ್ನಿಂದಲೂ ಕೂಡ ದುಡ್ಡು ಬರ್ತಾ ಇದೆ, ನನ್ನ ಸ್ಟಾರ್ಟಪ್ ಗ್ರೋ ಆಗ್ತಾ ಇರೋದ್ರಿಂದ ಅದರಿಂದ ದುಡ್ಡು ಬರ್ತಾ ಇದೆ. ಸೊ ನಾನು ಇದೇ ಒಂದು ಪೋರ್ಟ್ಫೋಲಿಯೋವನ್ನು ಇಟ್ಕೊಂಡ್ಬಿಟ್ಟು ಈಗ ಇನ್ವೆಸ್ಟರ್ಗೆ ಅಪ್ರೋಚ್ ಆಗಿ ನನ್ನ ಟ್ಯಾಲೆಂಟ್ ಇಷ್ಟಿದೆ ಅಂತ ತೋರಿಸ್ತಾ ಇರುವೆ. ಮತ್ತು ಅಫಿಲಿಯೇಟ್ ಮಾರ್ಕೆಟಿಂಗ್ನಿಂದ ದುಡ್ಡು ಬರುತ್ತೆ. ಕೆಲವೊಂದಿಷ್ಟು ಬೇರೆ ಬಿಸ್ನೆಸ್ ಬ್ರ್ಯಾಂಡ್ಗಳಿಗೆ ನಾನು ಪ್ರಮೋಷನನ್ನು, ಮಾರ್ಕೆಟಿಂಗನ್ನು ಮಾಡಿಕೊಡುವೆ, ಇದರ ಬೇಸ್ ಮೇಲೇ ಅಲ್ಲಿಂದಲೂ ದುಡ್ಡು ಬರುತ್ತೆ. ಸೊ ನನಗೆ ಯಾವತ್ತೂ ಕೂಡ ಯೂಟ್ಯೂಬ್ ಚಾನಲ್ ಇಷ್ಟೇ ಅಂತ ಅನಿಸಲ್ಲ. ಸೊ ಯೂಟ್ಯೂಬ್ನಲ್ಲಿ ಕೂಡ ಅನ್ಲಿಮಿಟೆಡ್ ದುಡ್ಡಿದೆ ಅನ್ನೋದು ನನಗೆ ಗೊತ್ತಿದೆ. ಆದರೆ ಓರ್ವ ನಾರ್ಮಲ್ ವ್ಯಕ್ತಿಗೆ ತೋರಿಸಿದ್ರೆ ಇದೇನು ಯೂಟ್ಯೂಬು, ಅದರಲ್ಲೇನಿದೆ, ಸುಮ್ಮನೆ ಟೈಮ್ ಪಾಸಿಗೆ ವಿಡಿಯೋ ಹಾಕ್ತಾ ಇದ್ದಾನೆ, ಈ ರೀತಿ ಅವರು ಯೋಚನೆ ಮಾಡ್ತಾರೆ. ಬರೀ ಯೂಟ್ಯೂಬ್ನ ವಿಚಾರದಲ್ಲ, ಅವರು A to Z ವಿಷಯಗಳಲ್ಲಿ ಅದೇ ರೀತಿ ಯೋಚನೆ ಮಾಡ್ತಾರೆ. ನೀವು ಅವರಿಗೆ ಒಂದು ಚಾ ಗಾಡ ಇಟ್ಟುಕೊಡಿ, ಏನು ಚಾ ಗಾಡ, ದಿವ್ಸಕ್ಕೆ ಒಂದು 20-30, ಭಾಳಷ್ಟು ಅಂದರೆ 100 ಚಾ ಮಾರ್ತೀನಿ ಇಷ್ಟೇ ಅಂತಂತಾರೆ ಅವರು. ಆದರೆ ಅದೇ ಒಬ್ಬ ರಿಚ್ ಕಿಡ್ನ ಕೈಗೆ ಕೊಡಿ, ಟ್ರೈನೆಡ್ ಆಗಿರುವ ಬಿಸ್ನೆಸ್ ಮ್ಯಾನು ನಮ್ಮಂತರ ಕೈಗೆ ಕೊಡಿ, ನಾವೇನು ಮಾಡ್ತೀವಿ, ಒಂದು ಟೀ ಸ್ಟಾಲ್ ಇದೆಯಲ್ಲ, ಇಂಪ್ರೂವ್ಮೆಂಟ್ ಮಾಡ್ತೀವಿ, ಮಾರ್ಕೆಟಿಂಗ್ ಮಾಡ್ತೀವಿ, ಜನರನ್ನ ಅಟ್ರ್ಯಾಕ್ಟ್ ಮಾಡ್ತೀವಿ, ಜನ ಎಲ್ಲಿ ಹೆಚ್ಚು ಸೇರ್ತಾರೆ ಅಲ್ಲಿ ಹೋಗಿ ಟೀ ಸ್ಟಾಲ್ ಇಡ್ತೀವಿ, 100 ಚಾ ಮಾರೋಲ್ಲಿ 1000 ಚಾ ಮಾರ್ತೀವಿ. ಸೊ ಇಲ್ಲಿ 1000 ಚಾ ಮಾರಕ್ಕೆ ಸ್ಟಾರ್ಟ್ ಆಯ್ತಪ್ಪ ಅಂದರೆ ಇದರ ಇನ್ಕಮ್ನಿಂದ ಮತ್ತೊಂದು ಚಾ ಗಾಡವನ್ನು ತೆಗಿತೀವಿ, ಈ ರೀತಿ ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಸೊ ಇದನ್ನು ನಿಮ್ಮ ಮಕ್ಕಳಿಗೆ ಕಲಿಸಿಕೊಡಿ. ನಿಮ್ಮ ಮಕ್ಕಳಿಗೆ ಹೇಳಿ, ನೀನು ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಅನ್ಲಿಮಿಟೆಡ್ ದುಡ್ಡಿದೆ, ಸಿಕ್ಕಾಪಟ್ಟೆ ದುಡ್ಡಿದೆ, ಜಸ್ಟ್ ನಿನಗೆ ಅದನ್ನು ಸರಿಯಾಗಿ ಮಾಡೋಕ್ಕೆ ಬರಬೇಕು, ನಿನ್ನಲ್ಲಿ ಇನೋವೇಷನ್ ಇರಬೇಕು, ಎಜುಕೇಷನ್ನು, ಲೀಡರ್ಶಿಪ್ ಸ್ಕಿಲ್ಗಳು ಬೇಕು ಅನ್ನೋದನ್ನು ಕಲಿಸಿ, ಅವರಿಗೆ ಕಾನ್ಫಿಡೆನ್ಸನ್ನು ತುಂಬಿ.
ಸೊ ಈ ರೀತಿ ಮಾಡಿ ನಿಮ್ಮ ಮಕ್ಕಳನ್ನು ಸರಿಯಾಗಿ ಟ್ರೈನ್ ಮಾಡಿ. ಒಂದು ವೇಳೆ ನಿಮಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ನು, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗು, ಸ್ಮಾರ್ಟ್ಫೋನ್ ವಿಡಿಯೋ ಎಡಿಟಿಂಗು, ಲಾಗಿಂಗು, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗು ಇತ್ಯಾದಿ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ www.roaringfilmschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಕೋರ್ಸಸ್ಗಳಿಗೆ ಜಾಯ್ನ್ ಆಗಿ. ಇವೆಲ್ಲ ಕೋರ್ಸ್ಗಳು ಆನ್ಲೈನ್ನಲ್ಲಿವೆ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಸೊ ನಾನು ನಮ್ಮ ಇನ್ವೆಸ್ಟರ ಮನೆಗೆ ಹೋಗಿ ನೋಡಿದ ತಕ್ಷಣ, ಅವರ ಕ್ಯೂಟ್ ಆಗಿರುವ ಮಗಳೊಂದಿಗೆ ಡಿಸ್ಕಸ್ ಮಾಡಿದ ತಕ್ಷಣ, ಮಾತಾಡಿದ ತಕ್ಷಣ ನನಗಂತೂ ರಿಯಲಿ ಇದೇ ಥರ ಫೀಲ್ ಆಗಿತ್ತು. ಸೊ ಅದಕ್ಕಾಗಿ ನಿಮ್ಮ ಜೊತೆಗೆ ಇದನ್ನು ಹೇಳ್ಕೋಬೇಕಂತ ಅನ್ನಿಸ್ತು, ಹೇಳ್ತಾ ಇರುವೆ. ನಿಮ್ಮ ಮಕ್ಕಳಿಗೆ ತಪ್ಪದೆ ಈ 6 ಮನಿ ಲೆಸನ್ಗಳನ್ನು ಕಲಿಸಿ ಅವರನ್ನು ಕೂಡ ಫ್ಯೂಚರ್ ಮಿಲೇನಿಯರ್ ಮತ್ತು ಬಿಲಿಯನಿಯರ್ ಆಗಿ ಕನ್ವರ್ಟ್ ಮಾಡಿ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.